ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ತುಳಸಿ ಗಿಡ ಅಂತ. ತುಳಸಿಯನ್ನು ಕೆಲವರು ಮನೆಯ ಮುಂದೆ ಬೃಂದಾವನದಲ್ಲಿ ಇಟ್ಟು ಪೂಜೆ ಮಾಡುತ್ತಾರೆ. ಅದರಲ್ಲಿ ಎರಡು ರೀತಿಯ ಗಿಡಗಳಿವೆ. ಒಂದು ಶ್ರೀಕೃಷ್ಣ ತುಳಸಿ, ಮತ್ತೊಂದು ಬಿಳಿ ತುಳಸಿ. ಈ ತುಳಸಿಯು ಹಲವಾರು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ತುಳಸಿಯು ಬಾಯಿಯಲ್ಲಿ ಹುಣ್ಣು ಆದಾಗ ಬಾಯಿಯ ದುರ್ವಾಸನೆಗೆ ತುಳಸಿ ಎಲೆಯನ್ನು ಇಟ್ಟುಕೊಂಡರೆ ಅದು ನಿವಾರಣೆಯಾಗುತ್ತದೆ. ಅಲ್ಲದೆ ಶೀತ, ಕೆಮ್ಮು, ನೆಗಡಿ ಬಂದಾಗ ಈ ತುಳಸಿ ಎಲೆಯನ್ನು ತಿಂದರೆ ಅಂತಹ ಕಾಯಿಲೆಗಳು ಸಹ ವಾಸಿಯಾಗುತ್ತವೆ. ಅಲ್ಲದೆ ಕಷಾಯ ಮಾಡುವಾಗ ತುಳಸಿಯ ಎಲೆಯನ್ನು ಬಳಸುತ್ತಾರೆ. ಇದು ಕೆಮ್ಮಿಗೆ ಸಿರಪ್ ಮಾಡುವ ಕಂಪನಿಗಳು ಸಹ ತುಳಸಿಯನ್ನು ಬಳಸುತ್ತಾರೆ. ಅಲ್ಲದೆ ಮೈಗೆ ಹಾಕುವ ಸಾಬೂನಿನಲ್ಲೂ ಸಹ ತುಳಸಿ ಎಲೆಗಳನ್ನು ಕೆಲವು ಕಂಪನಿಗಳು ಉಪಯೋಗಿಸುತ್ತಾರೆ. ಹೀಗೆ ರೈತರು ಈ ತುಳಸಿಯನ್ನು ಬೆಳೆದು ಹಣವನ್ನು ಗಳಿಸುತ್ತಾರೆ. ಅಲ್ಲದೆ ಈ ತುಳಸಿಯನ್ನು ಕೆಲವರು ದಾರದಿಂದ ಕಟ್ಟಿ ಹಾಗೂ ಹೂವಿನ ಹಾರ ಹಾಕಿ ಈ ತುಳಸಿಯನ್ನು ಮಾರಾಟ ಮಾಡಿ ಚಿಕ್ಕ ಚಿಕ್ಕ ರೈತರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈ ತುಳಸಿಯು ಕಣ್ಣಿಗೆ ಕಾಣದ ಚಿಕ್ಕ ಬೆಳೆಯಾಗಿದೆ. ಹೀಗೆ ಈ ತುಳಸಿಯು ಸಾಕಷ್ಟು ಔಷಧಿಯ ಗುಣಗಳನ್ನು ಹೊಂದಿದ್ದು, ಅಲ್ಲದೆ ಶ್ರೀ ಗಣೇಶ ಸ್ವಾಮಿಗೆ ಬಿಟ್ಟರೆ ಬೇರೆ ಎಲ್ಲ ದೇವರುಗಳಿಗೂ ಸಹ ಈ ತುಳಸಿಯನ್ನು ಮಾಲೆಯಾಗಿ ಹಾಕಿ ಪೂಜೆ ಮಾಡುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.